ವೆಲ್ಕಮ್ ಬ್ಯಾಕ್ ಟು ಎಜುವಲ್ ಫಾರ್ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅಂದರೆ, ಇವಾಗೇನು 7 ಪೇ ಕಮಿಷನ್ ಜಾರಿ ಆದರೆ ಏನು 27% ಸ್ಯಾಲ್ರಿ ಹೈಕ್ ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನ್ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವು ವೀಡಿಯೋ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಯಾಕಂದರೆ ನೀವು ಸಬ್ಸ್ಕ್ರೈಬನ್ನು ಮಾಡಿಕೊಂಡ್ರೆ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ನಿಮಗೆ ಡೈರೆಕ್ಟಾಗಿ ವೀಡಿಯೋಗೆ ಬರೆದಿದ್ರೆ ಅಂದರೆ ಆಲ್ಮೋಸ್ಟು ಏನು ನ್ಯೂಸ್ ಬರುತ್ತೆ ಅಂದರೆ, ಇನ್ನು ಜುಲೈ ಮಂತ್ ಎಂಡ್ ಒಳಗಡೆ 7 ಪೇ ಕಮಿಷನ್ ಏನು 27% ಸ್ಯಾಲ್ರಿ ಹಾಕಿದೆ, ಅದು ಜಾರಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇಂಥ ಟೈಮಲ್ಲಿ ಸ್ಯಾಲ್ರಿ ಹೈಕ್ ಆದರೆ ನಿಮಗೆ ಎಷ್ಟು ಪರ್ಸೆಂಟ್ ಸ್ಯಾಲ್ರಿ ಹೈಕ್ ಆಗುತ್ತೆ, ಮತ್ತು ಎಷ್ಟು ಪರ್ಸೆಂಟ್ ಮೂಲ ವೇತನದವರೆಗೆ ಎಷ್ಟು ಬರ್ಬೋದು, ಫಿಟ್ಮೆಂಟ್ ಎಷ್ಟಾಗ್ಬೋದು, DA ಎಷ್ಟಾಗ್ಬೋದು, TCA ಎಷ್ಟಾಗ್ಬೋದು, ಇದನ್ನು ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡೋದಾದರೆ, ಎ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ C ಮತ್ತು D ದರ್ಜೆ ನೌಕರರಿಗೆ 2022 ಜುಲೈ 1ರಂದು ಏನು ಮೂಲ ವೇತನ ಬಂದು 17,000 ಇತ್ತು, ಮತ್ತು ತುಟಿ ಭತ್ಯೆ ಶೇಕಡ 31% ಅಂದರೆ 5,270 ಹಾಗೂ ಶೇಕಡ 27% ಫಿಟ್ಮೆಂಟ್ ಸೇರಿ 26,000 ರೂಪಾಯಿ ಸಿಗ್ತಿತ್ತು. ಇನ್ನು 2024ರಲ್ಲಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಅವರ ಮೂಲ ವೇತನ ಬಂದು ಎಷ್ಟಾಗುತ್ತೆ ಅಂದರೆ, ಇವಾಗ 27,000 ಆಗುತ್ತೆ ಅವರಿಗೆ ಇವಾಗ ಮೂಲ ವೇತನ ಬಂದವರಿಗೆ. ಮತ್ತು ಅವ್ರಿಗೆ ತುಟಿ ಭತ್ಯೆ 8% ಹೆಚ್ಚಾದರೆ 2,295 ರೂಪಾಯಿ ಹೆಚ್ಚಾಗುತ್ತೆ. ಮತ್ತು ಮನೆ ಬಾಡಿಗೆ ಶೇಕಡ 20% 5,400, ಮತ್ತು ವೈದ್ಯಕೀಯ 500, ಮತ್ತು CCA 750. ಇದು ಎಲ್ಲ ಸೇರಿ ಇವಾಗ ಸದ್ಯಕ್ಕೆ ಅವರಿಗೆ 35,945 ಇಷ್ಟು ಅಮೌಂಟು ಸಿಗಲಿದೆ. ಮತ್ತು ಅವರಿಗೆ 6ನೇ ವೇತನದಾಗ ಎಷ್ಟು ಅಮೌಂಟ್ ಬರ್ತಿತ್ತು ಅಂದರೆ 29,000 ಬರ್ತಿತ್ತು. ಬಟ್ ಇವಾಗ 7 ಪೇ ಕಮಿಷನ್ 27% ಹೆಚ್ಚಾಗಿರೋದ್ರಿಂದ ಅವರಿಗೆ 6,940 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಟೋಟಲ್ ಆಗಿ 35,000 ರೂಪಾಯಿ ಸಿಗುತ್ತೆ. ಐ ಹೋಪ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದು ಜಸ್ಟ್ ಎಕ್ಸಾಂಪಲ್ ಆಗಿದೆ. ಅದು ಬಂದು ನಿಮ್ಮ ಮೂಲ ವೇತನದ ಮೇಲೆ ಡಿಪೆಂಡ್ ಆಗುತ್ತೆ, ಯಾರಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಏನು ನಿಮ್ಮ ಮೂಲ ವೇತನ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ನಿಮ್ಮದು 8% DA ಆಗಿರ್ಬೋದು, 27% ಏನು ಸ್ಯಾಲ್ರಿ ಹೈಕ್ ಆಗಿರ್ಬೋದು, ಇದನ್ನೆಲ್ಲ ಕೂಡ ಕ್ಯಾಲ್ಕುಲೇಟನ್ನು ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಬರ್ತದೆ ಅಂತ ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ. ಇದು ಜಸ್ಟ್ ಎಕ್ಸಾಂಪಲ್ ಆಗಿತ್ತು. ಇವಾಗ ಏನೋ ಪರಿಷ್ಕೃತ ಆದೇಶ ಬಂದಾಗ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿತ್ತು. ನಿಮ್ಮ ಮೂಲ ವೇತನದ ಮೇಲೆದು ಡಿಪೆಂಡ್ ಆಗುತ್ತೆ. ಇದು ಇವತ್ತಿನ